ಇಟ್ಕೆ ಹಾಕಿ ನಾಲ್ಗೆ ಉಜ್ಜಿದ್ರು ಒಂದು ಪದ ಇಂಗ್ಲಿಷ್ ಬರಲ್ಲ. ನನಗೆ ಹೇಳಕ್ ಬರ್ತಾಳೆ. ಆ ಪೇಪರ್ ಕೊಡಿ. ಇದಕ್ಕೊಂದು ಸಿಗ್ನೇಚರ್ ಹಾಕಿ. ಏನ್ರಿ ನೋಡ್ತಾ ಇದ್ದೀರಾ? ತೊಗೊಳ್ಳಿ. ಇರೋ ನಿಮಿಷ. ಲೇ, ನಿನ್ನ ಕಣ್ಣೀರಿಂದ ನನ್ನ ಪಾದ ತೊಳೆದ್ರು ನೀನು ಮಾಡಿರೋ ಕಳ್ತನನ ಅಳಿಸಕ್ಕಾಗಲ್ಲ. ಮಾಡೇ ಫೋನು ನಿಮ್ಮಮ್ಮಂಗೆ. ಅವ ಫೋನ್ ಕಟ್ ಮಾಡ್ತಾವಳೆ. ಸರ್ ನಮಸ್ತೆ. ಫೈಲ್ ನನ್ನ ಹತ್ರನೇ ಇದೆ. ಸರಿ ಸರ್, ಕಳಿಸ್ಕೊಡ್ತೀನಿ. ಬಾಯ್. ಪಲ್ಲವಿ, ಪಲ್ಲವಿ. ಅಣ್ಣಯ್ಯ. ಪಲ್ಲವಿ, ಒಂದು ಇಂಪಾರ್ಟೆಂಟ್ ಫೈಲು ಸೇಫ್ ಆಗಿರ್ಲಿಂದ ಅಮ್ಮನ ರೂಮಲ್ಲಿ ಇಟ್ಟಿದ್ದೆ. ಬ್ರೌನ್ ಕಲರ್ ಫೈಲು. ಹೋಗಿ ತೊಗೊಂಬರ್ತೀಯಾ? ಅಯ್ಯೋ, ಅವನ ರೂಮ್ಗ ನಾವು ಹೋಗಕ್ಕಿಲ್ಲ, ನೀನೇ ಹೋಗು. ಸರಿ. ಏನಾಯ್ತಣ್ಣಯ್ಯ? ನನ್ನ ಕೋಣೆಯಾಗ ಏನು ಮಾಡ್ತಿದ್ಯೋ? ಯಾಕಂಗೆ ಕಿರ್ಚ್ಕಡೆ? ಏನಿದು? ನೀನೇ ಕಳ್ಳನ್ನು ಕಳಿಸಿ ನೀನೇ ಕಳ್ತನ ಮಾಡಿಸಿದ್ಯಾ? ನೀನು ಈ ಮಟ್ಟಕ್ಕೆ ಇಳಿತಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅಣ್ಣಯ್ಯ, ಏನಾಯ್ತು? ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ನಿಂತ್ಕೊಳ್ಳ. ನೀನಿರೋ ಮನೇಲಿ ನಾನಿದ್ದೀನಲ್ಲ, ಅಸಹ್ಯ ಆಗ್ತಿದೆ. ಯಾಕಾದ್ರೂ ನಿನ್ನ ಹೊಟ್ಟೆಯಾಗ ಹುಟ್ಟಿದ್ನೋ ನಾನು? ಸ್ವಂತ ಮಗನ್ ದುಡ್ಡನ್ನೇ ಕಳ್ತನ ಮಾಡಿಸಿದ್ಯಲ್ಲ, ನಾಚಿಕೆ ಆಗಕ್ಕಿಲ್ವಾ ನಿನ್ಗೆ? ಛೇ, ನಂಜಮ್ಮ 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 ನಂಜಮ್ಮ, ಅದಕ್ಕೆ ಹೇಳೋದು 4ನೇ ಕ್ಲಾಸ್ ನಂಜಮ್ಮ ಅಂತ. ಈ ಮರ್ತುಬಿಟ್ಟಿಲಿ ಆ ದುಡ್ಡನ್ನ ಇಲ್ಲಿ ಹಾಕಿಡಬೇಕಿತ್ತೇನೋ, ಎಲ್ಲರೂ ಮುಚ್ಚಿಡಬಾರ್ದಿತ್ತಾ? ತು 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 ತು. ಆಯ್ತಾ ಓದಿದ್ದು? ಸಿಗ್ನೇಚರ್ ಹಾಕ್ರಿ.
ಓ ಹೆಬ್ಬೆಟ್ಟಾ ಕೊಡ್ರಿ ಪ್ಯಾಡು. ಹಾಕಮ್ಮ. ಹಣತೆ ಹಿಡಿದು ಬಿರುಗಾಳಿ ಎದುರಲ್ಲಿ ನಡೆದಿ ಹರಿಲ್ಲಿ ಬರಿ ಮುಳ್ಳೆ ಇರುವ ದಾರಿಲಿ ಬೆಂಕಿಯ ಮಳೆಯ ಹಾಗೆ ನಿಂದನೆಗಳು ಸುರಿವಾಗ ವಾತ್ಸಲ್ಯದ ಕೊಡೆಯ ಹಿಡಿದಳು ಪಡೆಯಲು ಗೆಲುವ ನಿಟ್ಟುಸಿರಿನ ಶಾಖ. ನಾವು ಹೇಳಿದ್ದು ನೆನಪಿದೆ ತಾನೆ? ಮನೆಯನ್ನಿಟ್ಟು ನಮ್ಮ ಮಾತು ಮೀರಿ ಮೆಸ್ ನಡೆಸಿದ್ರೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕಾಗುತ್ತೆ. ಹುಷಾರ್. ಪುಟ್ಟಕ್ಕ ಪುಟ್ಟಕ್ಕನ ಮಕ್ಕಳು. ಮುತ್ತು ಯಾಕೋ ನಮ್ಮ ಪುಟ್ಟಕ್ಕನ ನಸೀಬೆ ಚೆನ್ನಾಗಿಲ್ಲ. ಬಾ. ಪುಟ್ಟಕ್ಕನ ಮಕ್ಕಳು. ಹಲೋ ಹಲೋ, ಲೌಡ್ ಸ್ಪೀಕರ್ ಹಾಕೆ. ಅಲೋ ಅವ್ವ, ಇಲ್ಲಿ ಬೆಸ್ತವ. ನಾನು ಕೌಸಲ್ಯ. ಕೌಸಲ್ಯ ಅವರ ಯೋನಿಸ್ಯ. ನಾವು ಚೆನ್ನಾಗಿರ್ಲಿ ಅಂತ ತಾನೆ ನೀವು ನಿಮ್ಮ ಜ್ಯೇಷ್ಠ ಪುತ್ರಿನ ನಮ್ಮನೆಗೆ ಕಳಿಸಿರೋದು. ಏನಾಯ್ತವ? ಏನಾಯ್ತು ಅಂತ ಹೇಳೋದಕ್ಕೆ ಆಗ್ಲಿಂದ ಫೋನ್ ಮಾಡ್ತಾ ಇರೋದು. ಫೋನ್ ಕಟ್ ಮಾಡ್ತಾನೆ ಇದ್ದೀರಲ್ಲ, ಯಾಕೆ? ನಿಮ್ಮ ಮನೆ ದರಿದ್ರ ತೊಲಗ್ತು ಅಂತ ನೆಮ್ಮದಿಯಾಗಿದ್ದೀರಾ? ಯಾಕವ ಹಿಂಗೆ ಮಾತಾಡ್ತಿದ್ರಿ? ಏನಾಯ್ತು? ಮೊದಲೇ ಸಹನಾ ಏನಾಯ್ತವ? ಅವ್ವ ಆಗಿ ನಿಮ್ಮ ಮಗಳು ನಮ್ಮ ಮನೆಯಲ್ಲಿ ಹೇಗಿರಬೇಕು ಅಂತ ಹೇಳ್ಕೊಡ್ಬೇಕಿತ್ತು ನೀವು. ಏನಾಯ್ತು ಅಂತ ಹೇಳಿ. ನನ್ನ ಮಗಳು ಯಾಕೆ ಹಂಗೆ ಅಳ್ತಾವಳೆ? ಆದಷ್ಟು ಬೇಗ ಇಲ್ಲಿಗೆ ಬಂದರೆ ವಿಷಯ ಏನು ಅಂತ ನಿಮಗೆ ಗೊತ್ತಾಗತ್ತೆ. ಪುರುಷಿ ಸಾನ, ನಮ್ಮ ಸಾನ ಏನಾಯ್ತವ? ಸಾನಕ್ಕನ್ಗೆ ಹುಷಾರಾಗಿ ಉಳ್ತಾನೆ? ಗೊತ್ತಿಲ್ಲ ಕಣಪ್ಪ, ಅಳ್ತಾವಳೆ, ಜೋರಾಗಿ ಅಳ್ತಾವಳೆ. ಅವ್ವ ನೀನ್ ಗಾಬರಿ ಆಗ್ಬೇಡ, ಈಗಲೇ ಸಾನಕ್ಕನ್ ಮನೆಗೆ ನಾನು ಕರ್ಕೊ ಹೋಗ್ತೀನಿ ಬಾವಾ. ನಡಿಯಪ್ಪ ನಡಿ. ಪರವಾಗಿಲ್ಲ ಕಣೋ, ಚೆನ್ನಾಗಿ ಆಡ್ತಾವನೆ.
ಬಡಿ. ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಬೆಳದಿಂಗ್ಳು ನೀನೇ ನಮ್ಮಿ ಲಾಲಿನ ಹಾಡ್ಲೆ ನಮ್ಮಿ. ಶ್ರೀ ಕಾಲ್ ಯಾಕೆ ಪಿಕ್ ಮಾಡ್ತಿಲ್ಲ? ಡಾಕ್ಟರ್ನ ಮನೆಗೆ ಬರಕ್ಕೆ ಹೇಳಿದ್ದೆ. ಹೊಸೋದಕ್ಕೆ ಬೇರೆ ಮನೇಲಿಲ್ಲ. ಇವಾಗ ಡಾಕ್ಟರ್ ಬಂದ್ರು ಇಲ್ವೋ ಅಂತ ಹೇಗೆ ತಿಳ್ಕೊಳ್ಳೋದು? ಸಾನಾ ಏನಾಯ್ತು ಮಗ? ಅವಿ ಏನಾಯ್ತು? ಏನಾಯ್ತು ಸಾನಾ? ಯಾಕೆ ಕಂತಿದ್ಯಾ ತಾಯಿ? ಅಯ್ಯೋ ಯೋನವಿ ಇದು ರಕ್ತ ಎಪ್ಕಟ್ಕೊಂಡು ನೀಲಿ ಆಗದೆ. ಅಯ್ಯೋ ಏನ್ ಮಾಡ್ಕೊಂಡವಿ? ಯಾಕೆ ಪುಟ್ಟಕ್ಕ, ನಿಮಗೆ ಗೊತ್ತಿಲ್ವಾ ನಾವು ತಪ್ಪು ಮಾಡಿದಾಗ ನಮ್ಮ ಬಾಯಿಂದ ಮಾತು ಬರಲ್ಲ ಅಂತ? ಯಪ್ಪ ನಾನಾ ನೀವು ನಿಮ್ಮ ಮಗಳನ್ನ ಮುಗ್ದೆ ಅಂತ ಅನ್ಕೊಂಡಿದ್ದು ಸಾಕು. ಅವಳು ನಿಜವಾದ ಬಣ್ಣ ಏನು ಅಂತ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ಅಬ್ಬಬ್ಬಬ್ಬಬ್ಬಬ್ಬ, ಏನು ಮಾತಿಗೆ ಮಾತು, ಪ್ರಶ್ನೆಗೆ ಎದುರುತ್ತರ, ಯಾವಾಗ ನೋಡಿದ್ರು ಬಾಯಿ ಮುಂದೆನೆ. ಈಗ ಕೈಯು ಮುಂದೆ ಮಾಡೋದು ಕಲ್ತಿದ್ದಾಳೆ. ಅದು ಏನಾಯ್ತು ಅಂತ ಸರಿಯಾಗಿ ಹೇಳು ಸಾನಾ. ಹೇಳವ ಸಾನಾ. ಹೇಳೋ ಅಂತ ಕೆಲಸ ನಿಮ್ಮ ಮಗಳು ಮಾಡಿದ್ರೆ ಅಲ್ವಾ? ನೀವಾರ ಏನಾಯ್ತು ಅಂತ ಹೇಳಿ. ನಿಮ್ಮ ಮಗಳು ನಮ್ಮನೆಯಲ್ಲಿ ಕಳ್ತನ ಮಾಡಿದಾಳೆ. ಒಳ್ಳೆ ಮಗಳನ್ನ ಸೊಸೆಯಾಗಿ ಕಳಿಸಿ ಅಂದ್ರೆ ಕಳ್ಳಿನ ಕಳಿಸಿದಾರಲ್ಲ ಪುಟ್ಟಕ್ಕವ್ರೆ. ಹೀಗೇನಾ ನೀವು ಮಗಳನ್ನ ಬೆಳೆಸೋ ರೀತಿ? ಅದಕ್ಕೆ ನಾನು ಹೇಳಿದ್ದು ಇದೆಲ್ಲ ನಿಂಗೆ ಆಗಿ ಬರೋಕ್ಕಿಲ್ಲ ಅಂತ. ಇಲ್ಲ ಉಸ್ತಾದ್, ನಾನು ಸಂದಕ್ಕೆ ಆಡಿದೆ. ಮತ್ತೆ ಯಾಕೆ ಸೋತೆ? ಅದು
ಅದು ಗಮನ ಬೇರೆ ಕಡೆ ಕೊಟ್ಟೆ ಅಲ್ವೇ? ಇಲ್ಲ ಅಂದಿದ್ರೆ ಆ ನನ್ನ ಮಗನಿಗೆ ನಮ್ಮ ಅಣ್ಣ ಮಣ್ಣು ಮುಗಿಸ್ಬಿಡ್ತಿದ್ದ. ನೀನೇ ಹೇಳಿದಲ್ಲಪ್ಪ, ಕುಸ್ತಿನ ಗೆಲ್ಲಕ್ಕೆ ಮುಖ್ಯವಾಗಿ 4 ಇಸಿಯ ಬೇಕು ಅಂತ, ಅದ್ರಾಗ ಕೊನೆಯದು ಬುದ್ಧಿ ಅಂತ. ನಿನ್ನ ಬುದ್ಧಿನ ಎಲ್ಲಿ ಕಳ್ಕೊಂಡೆ? ಯಾರು ಫೋನ್ ಮಾಡಿದ್ರು? ಅತ್ತಿಗೆ. ಅದಕ್ಕೆ ನಾನು ಹೇಳಿದ್ದು ಮದುವೆ ಆದವ್ರಿಗೆ ಇಲ್ಲಿ ಜಾಗ ಇಲ್ಲ ಅಂತ. ನಿನ್ ಕೈಲಿ ಆಗಕ್ಕಿಲ್ಲ ಮಂಡು. ಇಲ್ಲ ಉಸ್ತಾದ್, ಇದು ಒಂದ್ಕಿತ ಅಟೆಯ. 1 ಕಿತನೂ ಇಲ್ಲ, 2 ಕಿತನೂ ಇಲ್ಲ. ಇವತ್ತೇನೋ ಕೈಗೆ ಪೆಟ್ಟಾಗಿ ಉಳ್ಕೊಂಡಿದ್ಯಾ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನೀ ಮೂರನವ್ರಿಗೆ ಯಾರು ಜವಾಬ್ ಕೊಡೋದು? ಉಸ್ತಾದ್, ನಾನು ಆಡಿದ ಆಟ ನೀವೇ ನೋಡಿದ್ರಿ ಅಲ್ವೇ? ಒಂದು ಕ್ಷಣ ಯಾಮಾರ್ಬಿಟ್ಟೆ ಅಟೆಯ. 1 ಕ್ಷಣದಾಗೆ ಜೀವನ ಮುಗಿದೋಯ್ತದೆ. ಇಲ್ಲಿ ಮೈಗಿಂತ ಮನಸ್ಸು ಮುಖ್ಯ. ನೀನು ಮನಸ್ಸು ಸ್ಥಿರವಾಗಿಲ್ಲ, ನಿನ್ನ ಕೈಲಿ ಆಗಕ್ಕಿಲ್ಲ ಬಿಡು. ಅಣ್ಣ ಯಾಕೆ ಇಲ್ಲೇ ನಿಂತಿದ್ಯಾ? ವಾಗು ಇನ್ನೊಂದ್ಸತಿ ಕೇಳು. ಹೌದಣ್ಣ, ಕುಸ್ತಿ ಪಂದ್ಯ ಗೆಲ್ಬೇಕಾದ್ರೆ ನೀನು ಅವ್ರನ್ನ ಒಪ್ಪಿಸ್ಲೇಬೇಕು. ಹೋಗೋಣ. ಉಸ್ತಾದ್ ಉಸ್ತಾದ್. ಇಲ್ಲ ಇಲ್ಲ, ನಮ್ಮ ಸಹನ ಹಂಗೆಲ್ಲ ಮಾಡಿರಕ್ಕಿಲ್ಲ. ಸಹನ ಯೋನವ ಹೇಳ್ತವ್ರೆ ಇವರು. ಅಲ್ಲ, ನಿಮ್ಗೆ ಯಾಕೆ ಆಶ್ಚರ್ಯ ಆಗ್ತದೆ? ನಿಮ್ ಮಗಳು ಮಾಡಿರೋದು ನೋಡಿದ್ರೆ ಯಾರು ಬೇಕಾದ್ರೂ ಇದು ಪಳಗಿರೋ ಕೈ ಅಂತ ಹೇಳ್ಬೋದು. ಇಲ್ಲ ಇಲ್ಲ, ಹಂಗೆಲ್ಲ ಹೇಳಕ್ ಹೋಗ್ಬೇಡಿ. ಏನ್ರಿ ಹಿಂಗ್ ಮಾತಾಡ್ತಾ ಇದ್ದೀರಾ? ನಮ್ಮ ಸಹನ ಅಕ್ಕನ ಬಗ್ಗೆ ದೇವಿಪುರನಾಗ ಯಾರನ್ನಾದ್ರೂ ಕೇಳಿ. ಒಬ್ರು ತೆಪ್ಪಾಗಿ ಮಾತಾಡ್ಬಿಟ್ರೆ ನನ್ನ ಜೀವ ಇಲ್ಲೇ ಕೊಟ್ಬಿಡ್ತೀನಿ. ಸಿಂಧಂತೋಳು ನಮ್ಮ ಅಕ್ಕ, ಅವಳು ಇಂಥ ತಪ್ಪು ಮಾಡಿರಕ್ಕಿಲ್ಲ. ಏನ್ ಪುಟ್ಟಕ್ಕ, ನಮ್ಮ ಮನೆಗೆ ಯಾವನ್ನೋ ಕರೆಸಿ ನಮ್ಗೆ ಆವಾಜ್ ಹಾಕಿಸ್ತಾ ಇದ್ದೀರಾ? ಪುರ್ಸೆ ಹಚ್ಕೋಗಪ್ಪ. ಅಲ್ಲವಾ ಅದು? ನೀನು ಹಚ್ಕೋಗು ಒಂದೇ. ಹೋಗ ಹಚ್ಕೆ. ಹೇಳೆ, ನಿಮ್ಮ ಅವ್ವ ತಾನೇ ಕೇಳ್ತಾರದು. ಹೇಳು, ಅವ್ರಿಗೂ ಗೊತ್ತಾಗ್ಲಿ. ಪುಟ್ಟಕ್ಕ ಅವ್ರೆ, ನೀವು ಕೊಟ್ಟಿದ್ದ ದುಡ್ಡನ್ನ ನಮ್ಮನೆಯಿಂದ ಕದ್ದು ನಿಮ್ಗೆ ಕೊಡ್ಬೇಕು ಅಂತ ಹೊಂಚಾಗ್ತಿದ್ಲು ಅನ್ಸತ್ತೆ ನಿಮ್ಮ ಮಗಳು. ಇಲ್ಲ ಇಲ್ಲ, ಇಲ್ಲೇನೋ ತೆಪ್ಪಾಗದೆ. ನನ್ನ ಮಗಳು ಹಂಗೆ ಮಾಡಿರಕ್ಕಿಲ್ಲ. ಓಹೋ ಹೋ ಹೋ ಹೋ. ಅಲ್ಲ ಪುಟ್ಟಕ್ಕ ಅವ್ರೆ, ನಿಮ್ಗೆ ದುಡ್ಡು ಕೊಡಕ್ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳಿದಿದ್ರೆ ಇವತ್ತಿಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ನೆಂಟ್ರ ಮೇಲೂ ಪ್ರೀತಿ, ಅಕ್ಕಿ ಮೇಲೂ ಆಸೆ ಅನ್ನೋ ಹಾಗೆ ಆ ದುಡ್ಡು ಕೊಟ್ಟಂಗ್ ಮಾಡಿ ಅದನ್ನ ವಾಪಸ್ ಇಸ್ಕೊಳ್ಳೋ ತರ ಪ್ಲಾನ್ ಮಾಡ್ದಂಗಿದೆ. ಅಲ್ಲ, ನನ್ನ ಮಗಳ ಬಗ್ಗೆ ಚೆನ್ನಾಗಿ ಗೊತ್ತು ಅಂತ ಆಗ್ಲಿಂದ ಹೇಳ್ತಾನೆ ಇದ್ದೀರಲ್ಲ, ಏನು ನೀವು ಇದ್ರಲ್ಲಿ ಭಾಗಿಯಾಗಿದ್ದೀರಾ? ನಮ್ಮ ಅವ್ವನ ಬಗ್ಗೆ ಮಾತಾಡ್ಬೇಡಿ ನೀವು. ಓಹೋ, ಸಹನ ಸುಮ್ಕಿರು. ದುಡ್ಡು ಕದ್ದಿದ್ದಾಳೆ ಯಾಕೆ ಅಂತ ಕೇಳಿ ನಮ್ಗೆ ದುಡ್ಡು ಬಿಟ್ಟಿಯಾಗಿ ಬರುತ್ತಾ? ಸ್ವಲ್ಪ ಬಿಟ್ಟಿದ್ರು ನಿಮ್ಮ ಮಗಳು ಚೆನ್ನಾಗಿ ಯಾಮಾರಿಸಿರೋಳು. ದುಡ್ಡು ಕೊಟ್ಟಿರೋದು ನಮ್ಮವ್ವ, ನಿಮಗ್ ಬಿಟ್ಟಿಯಾಗಿ ಸಿಕ್ಕಿರೋದು. ನೋಡಿದ್ರ ನಿಮ್ ಮುಂದಿನೇ ಹೇಗೆಲ್ಲ ಮಾತಾಡ್ತಾಳೆ ಅಂತ. ಇನ್ನು ನಾನೊಬ್ಳೇ ಇದ್ದಾಗ ಏನೆಲ್ಲ ಮಾತಾಡ್ಬೋದು ಅಂತ ನೀವೇ ಯೋಚನೆ ಮಾಡಿ. ಅಲ್ಲ, ನಿಮ್ಮ ಮಗಳಿಗೆ ನನ್ನ ಮಗನಂತ ಬುದ್ಧಿವಂತ ಸಿಕ್ಕಿಲ್ವಾ? ಬೇರೆಯವ್ರಿಗೇನಾದ್ರು ಮದ್ವೆ ಮಾಡ್ಕೊಟ್ಟಿದ್ರೆ ಇಷ್ಟೊತ್ತಿಗೆ ಲಕ್ಷಾಂತರ ರೂಪಾಯಿ ಸುರಿದಿರೋರು. ನಮ್ಮ ಮಗನ್ನ ಬೆಳೆಸೋದಿಕ್ಕೆ ನಾವು ತುಂಬಾ ಶ್ರಮ ಪಟ್ಟಿದ್ದೀವಿ. ಇಂಥ ಸ್ಕೂಲ್ಗೆ ಸೇರಿಸ್ಬೇಕು, ಇಂಥ ಕಾಲೇಜಲ್ಲೇ ಅವನು ಓದಬೇಕು, ಇಂಥದನ್ನೇ ತಿನ್ನಬೇಕು ಅಂತ ತುಂಬಾ ಮುತುವರ್ಜಿ ವಹಿಸಿ ಬೆಳೆಸಿದೀವಿ. ಅದಕ್ಕೆ ಅವನು ಇಷ್ಟೆತ್ರಕ್ಕೆ ಬೆಳೆದಿರೋದು ಇವತ್ತು. ಇಲ್ಲಿ ಏನೋ ಗಡ್ಬಿಡಿ ಆಗದೆ.
ನನ್ನ ಮಗಳಂತ ಕೆಲಸ ಮಾಡೋಳಲ್ಲ. ಯಾಕೆ ಮಾಡಿದ್ಲು ಗೊತ್ತಾಯ್ತಿಲ್ವೇ? ನಾನು ಆಗ್ಲಿಂದ ಬಡ್ಕೋತಾನೆ ಇದ್ದೀನಿ. ನನ್ನ ಮಾತ್ ಮೇಲೂ ನಂಬಿಕೆ ಇಲ್ವಾ ನಿಮ್ಗೆ? ಐತೆ ಏನೋ ಕೆಟ್ಟಗಳಿಗೆ ತೆಪ್ಪಾಗೋಗದೆ. ನಾನು ಅದನ್ನ ವಿಚಾರಿಸಿ ಬುದ್ಧಿ ಹೇಳ್ತೀನಿ. ಇದು ನಿನಗೆ ಮರ್ತು ಬಿಡಿ. ಬಿಟ್ಬಿಡದ? ಇವಳು ಮಾಡಿರೋದು ನಮ್ಮ ಮನೆಗೆ ಹೆಸರು ತರೋಂಥ ಗನಂದಾರಿ ಕೆಲಸ ಅಲ್ಲ, ಕಳ್ತನ. ನೀವು ಹೇಳ್ದಂಗೆ ನನ್ನ ಮಗಳೇನಾರ ಅಂತ ಕೆಲಸ ಮಾಡಿದರೆ ಅದಕ್ಕೇನೋ ಒಂದು ಬಲವಾದ ಕಾರಣ ಇರ್ತದೆ. ಹಂಗನ್ಬಿಟ್ಟು ನಾನು ಅವಳು ಪರ ವಹಿಸ್ಕೊಂಡು ಮಾತಾಡ್ತೀನಿ ಅಂತ ತಿಳ್ಕೊಬೇಡಿ. ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾ ಇವನಿ. ನೀನು ಯಾಕವ ಇವ್ರ ಸಮಯ ಕೇಳ್ತೀಯಾ? ಸನ, ನೀನು ಯಾಕವ ಹಿಂಗೆ ಮಾಡಿದೆ? ಅದು ನೀನು ಕೊಟ್ಟು ದುಡ್ಡವ. ಸುಮ್ಮನೆ ಕಾಲೇಜ್ ಫೀಸ್ ಕಟ್ಟಕ್ಕೆ ತಗೊಂಡೆ. ಅಯ್ಯೋ ದೇವ್ರೇ, ಚಂದ್ರು ಅಣ್ಣಯ್ಯ ಕಟ್ತೀನಿ ಅಂತ ಹೇಳಿದ್ನಲ್ಲವ, ಹಿಂಗೆ ಯಾಕೆ ತಗೊಳಕ್ ಹೋದೆ? ವಾಪಸ್ ತಂದ್ಬಿಟ್ಟೆ ಅವ. ಚಂದ್ರು ಅಣ್ಣಯ್ಯ ಬತ್ತನ ಇಲ್ವಾ ಅನ್ನೋ ಗಾಬರಿನಾಗೆ ಕಾಲೇಜ್ನಾಗ ಹೋಸಿ ತಡ ಆಯ್ತು. ನಾನು ಕೇಳ್ಬಿಟ್ಟೆ ತಗೊಂಡೋಗ್ಬೋದಿತ್ತಲ್ಲ. ನಾನೇನ್ ಬೇಡ ಅಂತ ಹೇಳ್ತಿದ್ನಾ? ಖಂಡಿತ ಬೇಡ ಅಂತಾನೆ ಹೇಳ್ತಿದ್ರಿ. ಅದಕ್ಕೆ ಹೇಳ್ದಲ್ಲ ನಾನು ತಕೊಂಡೋಗಿದ್ದು. ಈಗ ವಾಪಸ್ ತಂದ್ಕೊಟ್ಟಿದ್ನಲ್ಲ. ತೆಪ್ಪು ಕಣವ, ತೆಪ್ಪು. ಹಂಗೆ ಹೇಳ್ದೆ ಕೇಳ್ದೆ ತಕೊಂಡೋಗಿದ್ದು ತೆಪ್ಪಯ್ಯ. ಇಲ್ಲಿ ಏನೇನ್ ನಡೀತೈತೆ ಅಂತ ನಿಂಗೆ ಗೊತ್ತಿಲ್ಲದೆ ಮಾತಾಡ್ತಿದ್ಯಾವ? ಏನೇನಾಗ್ತಿದೆ? ಹಾ, ನೀನ್ ಹೀಗೆಲ್ಲ ಮಾತಾಡೋಗಿದ್ರೆ ಹೋಗ್ತಾ ಇರ್ಬೋದು. ಪುಟ್ಟಕ್ಕ, ನಿಮ್ ಮಗಳನ್ನ ಕರ್ಕೊಂಡು ಹೋಗಿ, ನಮಗವಳು ಬೇಡ. ಅಯ್ಯಯ್ಯೋ, ಹಂಗನ್ಬೇಡಿ. ನನ್ನ ಮಗಳು ಹಿಂಗೆಲ್ಲ ಮಾತಾಡೋಳೆ ಅಲ್ಲ. ಈಗ ಮನಸ್ಸು ಮುರಿದೋದೊಳಗೆ ಮಾತಾಡ್ತಾವಳೆ ಅಂದ್ರೆ ಅವಳಿಗೆ ಶಾನ ಸಂಕಟ ಆಗಿರ್ಬೇಕು. ಅವಳಿಗೆ ಅರ್ಥ ಆಗಂಗೆ ನಾ ಹೇಳ್ತೀನಿ. ನನ್ನ ಮಗಳನ್ನ ನಿಮ್ಮ ಮಡ್ಲಿಗೆ ಹಾಕಿವ್ನಿ. ಚಿಕ್ಕವ್ರು ತೆಪ್ಪು ಮಾಡಿದ್ರೆ ಅವ್ರನ್ನ ಕ್ಷಮಿಸೋ ದೊಡ್ಡ ಗುಣ ದೊಡ್ಡವರಾಗಿ ನಿಮ್ಗಿರ್ತದೆ. ಕ್ಷಮಿಸ್ಬಿಡಿ. ಎಷ್ಟು ಅಂತ ದೊಡ್ಡ ಗುಣ ತೋರ್ಸೋದು? ನನಗೂ ಸಾಕಾಗೋಗಿದೆ. ನಿಮ್ಮ ಮಗಳನ್ನ ನೀವೇ ಕರ್ಕೊಂಡು ಹೋಗಿ. ಅಯ್ಯಯ್ಯೋ, ಹಂಗನ್ಬೇಡಿ. ಅವಳು ಮಾಡಿರೋ ತೆಪ್ಪಿಗೆ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ. ಅಯ್ಯೋ ಮಾಡ್ತಿದ್ಯಾವ? ನೀನ್ ಯಾಕೆ ಇವ್ರ ಕಾಲಿಗೆ ಬೀಳ್ತಿದ್ಯಾ? ನನಗೂ ಈ ಮನೆಯಾಗಿರಕ್ಕೆ ಇಷ್ಟ ಇಲ್ಲ. ಮುರಳಿ ಅವ್ರತವ ನಾನು ಮಾತಾಡ್ಕೋತೀನಿ. ನಡೆಯವ, ಹೋಗಮ್ಮ. ಸಾನಾ, ಆತರ ಪಡಬೇಡವಿ. ಇದು ಇವತ್ತಿನ ಪ್ರಶ್ನೆ ಅಲ್ಲ, ಜೀವನದ ಪ್ರಶ್ನೆ. ಇವ್ರು ನಿನ್ನ ಮ್ಯಾಗ ಆರೋಪ ಮಾಡ್ತಿದ್ರೆ ನಾನು ಯಾವ ದುಡ್ಡು, ಎಲ್ಲೆದು, ಯೋಟು ಅಂತ ಒಂದು ಮಾತನ್ನು ಕೇಳಲಿಲ್ಲ. ಯಾಕೆ ಹೇಳು? ನೀನು ನಂತವ ಉಳಿಸ್ಕೊಂಡಿರೋ ನಂಬಿಕೆ ಕಣ್ಮಗ. ಹಂಗೆ ಇವ್ರತವು ನೀನು ನಂಬಿಕೆ ಉಳಿಸ್ಕೋಬೇಕಲ್ವಾ? ಹಂಗೆ ನಡ್ಕೋಬೇಕಲ್ವಾ? ನೀನಿಲ್ಲಿ ಬದುಕಿ ಬಾಳ್ಬೇಕಾದವಳು ಕಣವ್ವ. ನಾನೇನು ಇವತ್ತಿದ್ದು ನಾಳೆ ಬಿದ್ದೋಗ ಮರ. ನೀನು ಸುಖವಾಗಿರೋದು ನನಗೆ ಮುಖ್ಯ ಕಂತಾಯಿ. ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧ. ನಾನು ಸುಖವಾಗಿರಕ್ಕೆ ನೀನು ಇವ್ರ ಕಾಲಿಗೆ ಬೀಳ್ತೀನಿ ಅಂದರೆ ಆ ಸುಖ ನಮ್ಮ ಊರ್ನಾಗೆ ಐತೆ. ನಡೆಯವ, ಹೋಗಮ್ಮ.